ಹಲೋ ಎವ್ರಿವಾನ್, ವೆಲ್ಕಮ್ ಟು ಪವಿತ್ರ ಲೋಕೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋ ಯಾವುದು ಅಂದರೆ ಆಲ್ಮೋಸ್ಟ್ ಆಲ್ ತಮ್ಲೈನ್ ನೋಡಿದ ತಕ್ಷಣವೇ ಗೊತ್ತಾಗ್ಬೋದು. ಹೌದು, ಇದು ನಮ್ಮ ಸುದೀಕ್ಷಾ ಬರ್ತ್ಡೇಯ ದಿನದ ವ್ಲಾಗ್ ಆಗಿರುತ್ತೆ. ನಾವು ಯಾವ ರೀತಿ ಬರ್ಡೇನ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ಇದರಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ತುಂಬ ಅಂದರೆ ತುಂಬಾ ಸಿಂಪಲ್ಲಾಗೆ ಬರ್ಡೇನ ಮಾಡಿದ್ವಿ. ಬಿಕಾಸ್ ನಾವು ಫಸ್ಟ್ ಇಯರ್ ಬರ್ಡೇನ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ವಿ. ಸೊ ಹಾಗಾಗಿ ಈ ಇಯರ್ ಬರ್ಡೇನ ಸ್ವಲ್ಪ ಸಿಂಪಲ್ಲಾಗೇ ಮಾಡಿದ್ವಿ. ಸಿಂಪಲ್ಲಾಗಾದ್ರೂ ತುಂಬಾ ಖುಷಿಯಿಂದನೇ ಮಾಡಿದ್ವಿ. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿತ್ತು. ಸೊ ನಾನೇನಿಲ್ಲ, ನಮ್ಮ ಬರ್ಡೇ ದಿನ ಕೇಕ್ ಕೊಟ್ಟು ಮಿಕ್ಸ್ಚರ್ ಕೊಟ್ಟು ಕಳಿಸೋದಕ್ಕಿಂತ ನನ್ನ ಕೈಯಲ್ಲಾದಷ್ಟು ಏನಾದರೂ ಒಂದು ಅಡುಗೆ ಮಾಡಬೇಕು ಅಂತ ಹೇಳಿ ನಾನು ಯಾವಾಗಲೂ ಅಷ್ಟೇ ನನ್ನ ದೊಡ್ಡ ಮಗಳು ಬರ್ಡೇ ದಿನವೂ ನಾನು ಹೀಗೆ ಮಾಡೋದು. ನನಗೇನೋ ಒಂಥರ ಅವರು ಊಟ ಮಾಡ್ಕೊಂಡೋದ್ರೆ ಒಂಥರ ಮನಸ್ಸು ನೆಮ್ಮದಿ ತೃಪ್ತಿ ಆಗುತ್ತೆ, ನನಗೆ ಖುಷಿ ಆಗುತ್ತೆ. ಸೊ ಹಾಗಾಗಿ ನಾನೇನಿಲ್ಲ, ಪಲಾವ್, ಪಾಯಸ, ಅನ್ನ, ಸಾಂಬಾರು, ಕೋಸಂಬರಿ ಇಷ್ಟೇ ಮಾಡಿದ್ದೆ ಅಷ್ಟೇ. ಜಾಸ್ತಿ ಏನು ಮಾಡಿರಲಿಲ್ಲ. ಅದೆಲ್ಲ ಅಡುಗೆ ಮುಗಿಸೋದ್ರೊಳಗಡೆ ಸಂಜೆ ಆಗೇ ಹೋಯಿತು. ಆಮೇಲೆ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡಿಕೊಂಡು ಹಾಗೆ ಪಾತ್ರೆ ಎಲ್ಲ ಇತ್ತು, ಅದನ್ನು ತೊಳೆದು ನಾವು ಕೂಡ ರೆಡಿಯಾಗಿ ಬಂದ್ವಿ. ಅಷ್ಟರಲ್ಲಿ ಕೇಕ್ ಕೂಡ ರೆಡಿಯಾಗಿತ್ತು. ತುಂಬಾ ಚೆನ್ನಾಗಿತ್ತು ಕೇಕ್ ಕೂಡ. ಅವರು ನೇಮ್ ಕೂಡ ಇದೇ ಥರ ಬೇಕು ಅಂತ ನಾನು ಕೇಳಿ ಹಾಕಿಸ್ಕೊಬಂದಿರೋದಿದು. ನನಗೆ ನೇಮ್ ತುಂಬ ಚೆನ್ನಾಗಿ ಬರೆದಿದ್ರು. ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ನನಗೆ ಇವತ್ತು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಹಾಗೆ ಫೇಸ್ಬುಕ್ಕಲ್ಲಿ ತುಂಬ ಅಂದರೆ ತುಂಬಾ ವಿಶಸ್ ಬಂದಿತ್ತು ನನ್ನ ಮಗಳು ಬರ್ಡೇಗೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನಿಮ್ಮ ಈ ಪ್ರೀತಿ ಆಶೀರ್ವಾದ ಯಾವಾಗಲೂ ಈ ನಮ್ಮ ಪುಟ್ಟ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ನಿಮ್ಮ ಈ ಆಶೀರ್ವಾದ ಇದ್ದರೆ ನಾವಿನ್ನೂ ಮುಂದುವರಿಯೋಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಅದೆಲ್ಲ ಆದಮೇಲೆ ಕೇಕ್ ಕಟ್ಟಿಂಗ್ ಕೂಡ ಶುರುವಾಯಿತು. ಎಲ್ಲರೂ ಕೂಡ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಹಾಗೆ ನಾವು ಈ ಬರ್ಡೇ ದಿನ 4 ಜನ ಒಂದೇ ಥರ ಡ್ರೆಸ್ ಕೋಡ್ನ ಹಾಕ್ಕೊಂಡಿದ್ದೀವಿ. ಹಾಗೆ ನಮ್ಮ ಈ ಡ್ರೆಸ್ ಕೋಡ್ ಹೇಗಿದೆ ಅಂತ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಈ ಪುಟ್ಟ ಫ್ಯಾಮಿಲಿ ಹೇಗೆ ಕಾಣ್ತಿದೆ ಅಂತ ಕೂಡ ತಿಳಿಸಿ. ಅದಾದಮೇಲೆ ನಾವು ಪಾಪುಗೆ ಕೇಕೆಲ್ಲ ತಿನ್ನಿಸಿದ್ವಿ. ನಮ್ಮ ಸಮೀಕ್ಷಾ ಕೇಕ್ ತಿನ್ನಿಸಿದ್ರೆ ಅವಳು ಬೇಡ ಅಂತಿದ್ಲು. ಯಾಕೆ ಅಂದರೆ ಅವಳಿಗಲ್ಲಿ ಕೇಕ್ನೆಲ್ಲ ಕಚಿಬಿಚಿ ಮಾಡಬೇಕಿತ್ತು. ಸೊ ಹಾಗಾಗಿ ನಾವಲ್ಲಿ ಕೇಕೆಲ್ಲ ತಿನ್ನಿಸ್ತಿದ್ರೆ ಇವಳಿಲ್ಲಿ ಕೇಕ್ನ ಕಚಿಪಿಚಿ ಮಾಡಿ ಹಾಕ್ತಾ ಇದ್ಲು. ಅವಳಿಗೇನೋ ಅದೇ ಖುಷಿ ಅಂದ್ಕೊತೀನಿ. ಅಷ್ಟು ಸೈಲೆಂಟಾಗಿ ಕೂತಿದ್ದೆ ಹೆಚ್ಚು. ಅದಾದಮೇಲೆ ನಮ್ಮ ಅತ್ತೆ ಕೂಡ ಇದ್ರಲ್ಲ, ಅವರನ್ನು ಕರೆಸಿ ಕೇಕ್ ತಿನ್ನಿಸಿ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಿ. ಇದರಲ್ಲಿ ನಮ್ಮ ಮಾವ ಮಿಸ್ಸು ಸ್ವಲ್ಪ ಬೇಜಾರಾಯಿತು. ಸೊ ಅದಾದಮೇಲೆ ಬರ್ಡೇಗೆ ಈ ಚಿಲ್ಟಾರಿಗಳಿಲ್ಲ ಅಂದರೆ ನಮ್ಮ ಈ ಬರ್ಡೇ ಕಂಪ್ಲೀಟ್ ಆಗೋದೇ ಇಲ್ಲ. ನಮ್ಮ ಈ ಚಿಲ್ಟಾರಿ ಜೊತೆ ಒಂದಷ್ಟು ಫೋಟೋಸ್ ವೀಡಿಯೋಸ್ ಮಾಡಿಕೊಂಡು ಆಮೇಲೆ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಕೂಡ ಒಂದು ಗ್ಯಾಂಗ್ ಫೋಟೋ ತೆಗೆಸ್ಕೊಂಡ್ವಿ. ಅದಾದಮೇಲೆ ಇವರು ನನ್ನ ಫ್ರೆಂಡು, ಬರ್ಡೇ ದಿನವೇ ಆಗಿದ್ದು. ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಹಾಗೆ ತುಂಬಾ ಇಷ್ಟ ಆಯಿತು. ಹಾಗೆ ನನಗೆ ವೀಡಿಯೋಸ್ ಮಾಡಿಕೊಟ್ಟಿದ್ದು ಇವರು ಮತ್ತು ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ ಒಬ್ಬರು, ಅವರಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅದೆಲ್ಲ ಆದಮೇಲೆ ಎಲ್ಲರೂ ನನ್ನ ಮಗಳಿಗೆ ಅವ್ರು ತಂದಿರೋಂಥ ಗಿಫ್ಟ್ಸ್ಗಳು ಹಾಗೆ ದುಡ್ಡು ಹಾಗೆ ಅವರು ಕೇಕ್ನೆಲ್ಲ ತಿನ್ನಿಸಿದ್ರು. ಅದಾದಮೇಲೆ ಇವರು ಫಸ್ಟೇ ಬಂದೋಗಿದ್ರು, ಇವರು ಲಾಸ್ಟಲ್ಲಿ ಬಂದರು. ಅದಾದಮೇಲೆ ಎಲ್ರಿಗೂ ಕೇಕ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಎಲ್ಲರೂ ಕೇಕೆಲ್ಲ ತಿಂದಾದಮೇಲೆ ಲಾಸ್ಟಲ್ಲಿ ಊಟ ಬಡಿಸಿದ್ವಿ. ಎಲ್ಲರೂ ತುಂಬಾ ಖುಷಿಯಿಂದ ಊಟ ಮಾಡಿದ್ರು. ನಮಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನಿಜವಾಗ್ಲೂ ಅವರು ಖುಷಿಯಿಂದ ಊಟ ಮಾಡಿದಾಗ ನಮಗೆ ಅಡುಗೆ ಮಾಡಿದ್ದು ಕಷ್ಟ ಏನೂ ಗೊತ್ತಾಗಲಿಲ್ಲ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಸೊ ಅದೆಲ್ಲ ಆದಮೇಲೆ ಲಾಸ್ಟಲ್ಲಿ ಇವ್ರು 3 ಜನ ಊಟ ಮಾಡಿದ್ರು. ಸೊ ಇದೆಲ್ಲ ಮುಗಿಸ್ಕೊಂಡು ಹಾಗೆ ನನ್ನ ಮಗಳು ಬರ್ಡೇಗೆ ಒಂದಷ್ಟು ಗಿಫ್ಟ್ಸ್ಗಳು ಬಂದಿತ್ತು. ಹಾಗೆ ಆ ಗಿಫ್ಟ್ಸ್ಗಳು ಏನೇನು ಅಂತ ಹೇಳಿ ಓಪನ್ ಮಾಡೋಣ ಅಂತ ಕೂತ್ಕೊಂಡ್ವಿ. ಮೊದಲಿಗೆ ಈ ಗಿಫ್ಟನ್ನ ಬಂದು ನಮ್ಮ ಫ್ರೆಂಡ್ ಶಶಿಕುಮಾರ್ ಅಂತ, ಅವರು ತುಂಬಾ ದೂರದಿಂದನೇ ಬಂದಿದ್ದು. ನಾವು ಕರೆದಿದ್ದ ತಕ್ಷಣ ಬಂದರು. ಅವರು ಕೊಟ್ಟಿರೋ ಅಂಥ ಗಿಫ್ಟ್ ಇದು. ಅವ್ರದ್ದು ನಮ್ಮದು ಫ್ರೆಂಡ್ಶಿಪ್ 9 ವರ್ಷದ ಫ್ರೆಂಡ್ಶಿಪ್ಪು. ಅವ್ರು ಕೊಟ್ಟಿದ್ದು. ಅದಾದಮೇಲೆ ಇದು ಅವರ ಫ್ರೆಂಡ್ ಬಂದಿದ್ದರು, ಅವರು ಕೊಟ್ಟಂತಹ ಗಿಫ್ಟು. ಆಮೇಲೆ ಇದು ಕೂಡ ನನ್ನ ಹಸ್ಬೆಂಡ್ ಅವರ ಫ್ರೆಂಡು. ಅವ್ರ ನೇಮ್ ಎಲ್ಲ ಗೊತ್ತಿಲ್ಲ, ಅವ್ರ ಕಂಪನಿಯಲ್ಲಿ ವರ್ಕ್ ಮಾಡೋದು. ಸೊ ಅವರು ಕೊಟ್ಟಿರೋ ಅಂಥ ಗಿಫ್ಟ್ ಇದನ್ನು. 2 ಚಾಕ್ಲೇಟು ಅವ್ರುಗಳೇ ಕೊಟ್ಟಿದ್ದು. ಅದಾದಮೇಲೆ ಒಂದಷ್ಟು ಬಟ್ಟೆಗಳು ಬಂದಿತ್ತು. ಈ ಡ್ರೆಸ್ ಅಂತೂ ಪ್ರಿಯಾ ಅಂತ, ನಾವು ಬೆಂಗಳೂರಿಗೆ ಮೊದಲಿಗೆ ಈ ಏರಿಯಾದಲ್ಲಿ ಬಂದಿದ್ವಲ್ಲ ಆವಾಗ ಪರಿಚಯ ಆಗಿದ್ದು. ಅವರಂತೂ ನಮ್ಮನ್ನು ಅವರ ಫ್ಯಾಮಿಲಿ ಮೆಂಬರ್ ಅಂತಲೇ ಟ್ರೀಟ್ ಮಾಡ್ತಾರೆ. ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಇದು ಬಂದುಬಿಟ್ಟು ದೀಪಾ ಅಂತ, ಇವರು ಕೂಡ ನನ್ನ ಫ್ರೆಂಡ್. ಅವರು ಕೊಟ್ಟಿರೋ ಅಂಥ ಡ್ರೆಸ್ಸು. ಇದು ಕೂಡ ತುಂಬ ಚೆನ್ನಾಗಿದೆ, ಅವರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಇದು ಬಂದು ಲಾವಣ್ಯ ಅಕ್ಕ ಅಂತ, ನಮ್ಮ ಓನರ್ ಆಂಟಿ ಮಗಳು. ಅವರು ಕೊಟ್ಟಿರೋ ಅಂಥದ್ದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅದಾದಮೇಲೆ ಅನ್ಎಕ್ಸ್ಪೆಕ್ಟೆಡಾಗಿ ಒಂದು ಬೆಳ್ಳಿಯ
ಗಿಫ್ಟ್ ಬಂದಿದೆ. ಅದು ಬಂದುಬಿಟ್ಟು ನನ್ನ ದೊಡ್ಡ ಮಗಳು ಸಮೀಕ್ಷಾ ಕೊಟ್ಟಿರೋವಂಥದ್ದು, ಅವಳ ತಂಗಿಗೆ ಅವಳ ಸೇವಿಂಗ್ ಅಮೌಂಟಿಂದ ತಂದು ಕೊಟ್ಟಿರೋವಂಥ ಗಿಫ್ಟು. ಥ್ಯಾಂಕ್ ಯು ಸೋ ಮಚ್ ಸಮೀಕ್ಷಾ. ಅದಾದಮೇಲೆ ಒಂದಷ್ಟು ಅಮೌಂಟ್ ಬಂದಿತ್ತು, ಒಂದು 2,500 ಅಮೌಂಟ್ ಬಂತು. ಅಮೌಂಟ್ ಕೊಟ್ಟವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.